ರೀ ರೀ ವೆಂಕಿ ಫೋನ್ ಮಾಡ್ತಾ ಇದ್ದಾನೆ. ವೆಂಕಿ, ಚೆಲ್ವಿ ಚೆನ್ನಾಗಿದ್ಯಮ್ಮ? ನಾವ್ ಚೆನ್ನಾಗಿದ್ದೀವಿ, ನೀವ್ ಚೆನ್ನಾಗಿದ್ದೀರಾ? ಏನಾಯ್ತು ವೆಂಕಿ, ಯಾಕೆ ಒಂಥರ ಇದೆಯಾ? ನೀನು ಫೋನ್ ಮಾಡ್ತಿದ್ಯಾ? ನಾನು ಫೋನ್ ಮಾಡ್ತಾನೆ ಇದ್ದೀನಿ. ಅವಳು ಯಾಕೋ ಫೋನೇ ತೆಗಿತಾ ಇಲ್ಲಪ್ಪ. ಅಳಿಯಂದಿರ್ಗೂ ಫೋನ್ ಮಾಡಿದ್ದೆ, ಅವರು ತೆಗಿತಾ ಇಲ್ಲ. ಏನ್ ಕೆಲ್ಸ ಇದೆಯೋ ಏನೋ. ವೆಂಕಿ, ನೀನು ಅಮ್ಮ ಸುಮ್ಮನೆ ತಲೆ ಕೆಡಿಸ್ಕೋತಿದ್ದೀರಾ. ಹಾಗೇನಾದರೂ ಇದ್ದರೆ ಅಳಿಯಂದ್ರು ಫೋನ್ ಮಾಡ್ತಿದ್ರು ತಾನೆ. ತಾಳ್ಮೆಯಿಂದ ಇರಿ, ಏನೂ ಆಗಿರಲ್ಲ. ಬೇಡ ವೆಂಕಿ, ಜಾನು ಅವ್ರ ಬಸ್ರಿ ಆಗೋರೆ. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ನಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರು ಜಾಸ್ತಿ ಓಡಾಡ್ತಾರೆ. ಅವಾಗ ಅವ್ರಿಗೆ ಸುಸ್ತಾಗಕ್ಕಿಲ್ವಾ? ಅದರಿಂದ ಅವ್ರಿಗೆ ತೊಂದರೆ ತಾನೇ. ಚೆಲ್ವಿ ಹೇಳೋದು ಕರೆಕ್ಟ್ ಆಗಿದೆ. ಇವತ್ತು ಸಂಜೆ ತನಕ ಕಾಯೋಣ. ಫೋನ್ ಬರಲಿಲ್ಲ ಅಂದ್ರೆ ನೀನೇ ಹೋಗಿ ನಿನ್ನ ತಂಗಿನ ನೋಡ್ಕೊಂಬ. ನಾನು ಆಮೇಲೆ ಫೋನ್ ಮಾಡ್ತೀನಿ. ವೆಂಕಿ ಫೋನ್ ಮಾಡ್ತಾರೆ, ತಗ ಹೋಗಮ್ಮ. ರೀ, ನನ್ಗೆ ಯಾಕೋ ಜಾನು ಬಗ್ಗೆ ಯೋಚನೆ ಆಗಿದೆ. ಅವಳಿಗೆ ಏನಾಗಿದೆಯೋ, ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ತರ ಆಗಿದೆಯೋ ಏನೋ. ಮನ್ಸಲ್ಲಿ ಏನೇನೋ ಓಡ್ತಾ ಇದೆ ರೀ. ಲಕ್ಷ್ಮಿ, ನೀನು ಯಾವಾಗಲೂ ಹೀಗೆ ಏನಾದರೂ ಒಂದು ವಿಷಯ ತಲೆಗೆ ಹೋಗ್ಬಿಟ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಈಗ ಹೇಳದ್ನಲ್ಲ, ಇವತ್ತು ಸಂಜೆ ತನಕ ತಾಳ್ಮೆಯಿಂದ ಇರಿ. ಫೋನ್ ಬರಲಿಲ್ಲ ಅಂದರೆ ವೆಂಕಿನೇ ಕಳಿಸಿ ಏನಾಗಿದೆ ಅಂತ ಕೇಳ್ಬೋದು, ಆಯ್ತಾ? ಸರಿ ರೀ. ಅತ್ತೆ ಹೇಗಿದೆ ಮನೆ? ಇಷ್ಟ ಆಯ್ತಾ? ಹುಷಾರು. ತುಂಬಾ ತುಂಬಾ ಚೆನ್ನಾಗಿದೆ. ಅಲ್ಲ ಅಳಿ ಅಂದ್ರೆ ಸಿಟಿಲ್ ಮನೆ ಕಟ್ಟೋದು ಅಂದ್ರೆ ಅಷ್ಟು ಸುಲಭನಾ? ಒಟ್ನಲ್ಲಿ ಸಾಧಿಸ್ಬಿಟ್ರಿ ನೀವು. ನನ್ ಮಗಳು ಸ್ವಂತ ಮನೇಲಿರೋ ಭಾಗ್ಯ ಪಡೆದಿದ್ದಾಳೆ ನೋಡಿ. ಬರೀ ಅವಳು ಮಾತ್ರ ಅಲ್ಲ, ನೀವು ನಮ್ ಜೊತೆ ಇರ್ತೀರಾ, ನೆನ್ಪಿಟ್ಕೊಳ್ಳಿ. ಏನಂದ್ರಿ? ನಾನು ನಿಮ್ ಜೊತೆಲ್ಲ? ಅಳಿ ಅಂದ್ರೆ ಎಂತ ದೊಡ್ಡ ಮನ್ಸು ನಿಮ್ದು. ಈಗಿನ ಕಾಲದಲ್ಲಿ ವಯಸ್ಸಾದವ್ರನ್ನ ವೃದ್ಧಾಶ್ರಮಕ್ಕೆ ಬಿಡೋರೆ ಹೆಚ್ಚು. ಅಂಥದ್ರಲ್ಲಿ ನೀವು ನನ್ನನ್ನ ನಿಮ್ ಜೊತೆನಲ್ಲಿ ಇಟ್ಕೊಳ್ತಿದ್ದೀರಾ ಅಂದ್ರೆ ನಾನೆಷ್ಟು ಪುಣ್ಯ ಮಾಡಿದ್ದೆ ದೇವ್ರೆ. ನನಗ್ ಗತಿ ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದು. ಇಲ್ಲದೆ ಹೋಗಿದ್ರೆ ಎಲ್ಲಿ ಕರ್ಸ್ಕೊತಿದ್ದೆ? ಅತ್ತೆ, ನಿಮ್ಮನ್ನ ನಮ್ಮ ಜೊತೆಲಿ ಇಟ್ಕೊಳ್ಳೋದು ನಮ್ ಪುಣ್ಯ. ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಹೇಳಿ, ಈ ಮನೇಲಿ ನಾನು ಏನೇನ್ ಕೆಲಸ ಮಾಡ್ಬೇಕು? ಹೇಳಿ ಅಳಿಯಂದ್ರೆ. ಹಾ ಅತ್ತೆ, ಜಾನ್ವರಿ ಈಗ ತಾನೆ ಬಂದರು. ಒಂದು ನಿಮಿಷ ಫೋನ್ ಕೊಡ್ತೀನಿ. ಸ್ಪೀಕರಲ್ಲಿದೆ, ಅತ್ತೆ ಮಾತಾಡ್ತೀಯಾರ? ಮಾತಾಡಿ. ಅಮ್ಮ, ಏನ್ ಜಾನು, ಇಬ್ರು ಫಾರಿನ್ಗೆ ಹೋಗಿದ್ದೀರಂತೆ? ನನ್ಗೊಂದ್ ಮಾತು ಹೇಳಲಿಲ್ಲ. ನನ್ಗಂತೂ ನೀವಿಬ್ರು ಅಲ್ಲಿಗೆ ಹೋಗಿರೋದು ಎಷ್ಟು ಖುಷಿಯಾಗಿದೆ ಗೊತ್ತಾ? ಯಾಕೆ, ನಿನಗೆ ಖುಷಿ ಇಲ್ವಾ ಜಾನು? ಖುಷಿ ಇದೆ ಅಮ್ಮ. ಹಾಗನ್ನು ಅದೇ ಮತ್ತೆ. ಗಂಡ ಜೊತೆಯಾಗಿರುವಾಗ ಯಾರಿಗೆ ತಾನೇ ಖುಷಿ ಇರಲ್ಲ? ಅದರಲ್ಲೂ ನೀನ್ ಆಸೆ ಪಟ್ಟ ತಕ್ಷಣ ಅದನ್ನ ನೆರವೇರಿಸೋ ಗಂಡ ಇರುವಾಗ ನೀನ್ ಖುಷಿಯಾಗೇ ಇರ್ತೀಯ.
ಅಂತ ಗಂಡನ್ ಪಡೆಯೋಕೆ ನೀನ್ ತುಂಬಾ ಪುಣ್ಯ ಮಾಡಿದೀಯ ಮಗಳೇ. ನೀನ್ ಆಸೆ ಪಟ್ಟೆ ಅಂತ ನಿನ್ನನ್ನ ಅವರು ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿನ್ನನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಗೊತ್ತಾಗ್ತಿದೆ. ದೇವ್ರು ನಿನಗೆ ಅಂತಾನೆ ಅವ್ರನ್ನ ಸೃಷ್ಟಿ ಮಾಡಿದಾನೆ ಅಂತ ಅನ್ನಿಸ್ತಿದೆ. ದೇವ್ರು ನನಗೋಸ್ಕರ ಸೃಷ್ಟಿ ಮಾಡಿರೋದಲ್ಲಮ್ಮ, ಅವರಿಗೋಸ್ಕರ ನನ್ನ ಸೃಷ್ಟಿನ ಅವರೇ ಮಾಡ್ಕೊಂಡಿದ್ದಾರೆ. ಜಾನು, ಯಾಕೆ ಜಾನು ಏನು ಮಾತಾಡ್ತಿಲ್ಲ? ಏನಿಲ್ಲಮ್ಮ, ನೀನು ಮಾತಾಡ್ತಾ ಇದೆಯಲ್ಲ ಕೇಳಿಸ್ಕೊತಾ ಇದ್ದೆ ಅಷ್ಟೆ. ಸರಿ ಮಗಳೇ, ನೋಡು, ಹೊಸ ಜಾಗಕ್ಕೆ ಹೋದಾಗ ಮನ್ಸು ಖುಷಿಯಾಗಿರ್ಬೇಕು. ನೀವ್ ಆಚೆ ಎಲ್ಲಾದ್ರೂ ಹೋದ್ರಾ? ಇಲ್ಲ ಅಮ್ಮ, ಎಲ್ಲೂ ಹೋಗಿಲ್ಲ, ಹೋಗಕ್ಕೂ ಮನ್ಸಿಲ್ಲ. ಹೀಗ್ ಹೇಳಿದ್ರೆ ಹೇಗೆ? ಇಲ್ಲಿಂದ ಅಷ್ಟು ದೂರ ಹೋಗಿರೋದು ರೂಮಲ್ಲಿರೋದಕ್ಕ ಹೇಳು. ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು. ನೋಡು, ನೀನ್ ಹೀಗೆಲ್ಲ ಒಳಗಡೆನೆ ಕೂತಿದ್ರೆ ಹೊರಗಿನ ಪ್ರಪಂಚನ ನೋಡೋದು ಹೇಗೆ ಹೇಳು? ನೀನ್ ಹೀಗಿದ್ರೆ ಅಳಿಯಂದ್ರಿಗೆ ಬೇಜಾರಾಗಲ್ವಾ? ನಿನ್ನ ಖುಷಿಗೋಸ್ಕರ ಅವ್ರು ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ತಾನೇ? ಸರಿನಮ್ಮ, ಹಾಗೆ ಮಾಡ್ತೀನಿ. ನೋಡು,